ಹಲೋ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇನ್ನು ಪಾಪುಗೆ ಸ್ವಲ್ಪ ಕೋಲ್ಡು. ಸೊ ಖುಷಿನ ಬೆಳಗ್ಗೆ ಸ್ಕೂಲಿಗೆ ಕಳಿಸಿದ್ದಾಯಿತು ಆಲ್ರೆಡಿ. ನೋಮ ನೀನು ಏನಾದರೂ ಒಂದು ಕೊಡಬೇಕು, ಇಲ್ಲ ಅಂದರೆ ಹೋಯ್ತು. ಖುಷಿನ ಬೆಳಗ್ಗೆ ಸ್ಕೂಲಿಗೆ ಕಳಿಸಿದ್ದಾಯಿತು. ಇವತ್ತು ನನ್ನ ಹಸ್ಬೆಂಡ್ ಕೂಡ ಇಲ್ಲ ಗೊತ್ತಾ. ದಾವಣಗೆರೆ ಹೋದರು, ಅವ್ರಿಗೆ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಹಂಗೆ ಹೋದರು. ಖುಷಿ ನನಗೆ ಬಗ್ಗದೇ ಇಲ್ಲ, ನನ್ನ ಮಾತೇ ಕೇಳಲ್ಲ ಅವನು. ಒಂದೊಂದು ಸತಿ ಅವ್ರ ಪಪ್ಪ ಇದ್ದರೆ ಸೈಲೆಂಟಾಗಿ ಅವರು ಸ್ನಾನ ಮಾಡಿಸ್ತಾರೆ ಅಂದರೆ ಸ್ನಾನ ಮಾಡಿಕೊಂಡು ಸ್ವಲ್ಪ ತಿಂಡಿ ಆದರೆ ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡ್ತಾರೆ, ಆರಾಮಾಗಿ ಹೋಗ್ಬಿಟ್ಟು ಬರ್ತಾರೆ. ಅವರು ಅವನನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ನನಗೆ ಸ್ವಲ್ಪ ಸೆಕೆಂಡ್ ಬೇಬಿ ಆದಮೇಲೆ ಸ್ವಲ್ಪ ಪೇಷನ್ಸ್ ಕೂಡ ಕೆಟ್ಟೋಗ್ಬಿಟ್ಟಿದೆ ನಂದು. ಸೊ ಅಷ್ಟೊಂದು ಅವ್ರಿಗಿರೋ ಅಷ್ಟು ಪೇಷನ್ಸಿಗೆ ನನಗೆ ಬರೋಲ್ಲ. ಸೊ ಬೆಳಗ್ಗೆ ಬೇಗ ನಾನು ಕೂಡ ರೆಡಿ ಮಾಡಿಸಿ, ಪಕ್ಕದ ಮನೆ ಅನುಷಕ ಇದ್ದಾರಲ್ಲ, ಸೊ ಅವ್ರ ಹಸ್ಬೆಂಡ್ ಅಣ್ಣ ಮೊಮ್ಮಕ್ಕಳು ಡ್ರಾಪ್ ಮಾಡೋಕ್ಕೆ ಹೋಗ್ತಾರೆ. ಸೊ ಖುಷಿನೂ ಅವ್ರ ಜೊತೆನೇ ಕಳಿಸಿ ಇನ್ನು ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಟೈಮ್ ಬಂದು ಆಲ್ರೆಡಿ 10 ಗಂಟೆ, 8:15 ಅಂದರೆ ಇವತ್ತು 8 ಗಂಟೆಗೆ ಕಳಿಸ್ದೆ. ನೋಮ್ಮ ಏನಮ್ಮ ನೀನು ಇನ್ನು ಎಷ್ಟು ತರಲೆ ಮಾಡ್ತಾನಂದರೆ, ಈ ಪಾಪು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಒಂದು ನಿಮಿಷ ಸುಮ್ಮನಿರಲ್ಲ ಗೊತ್ತಾ. ಇಲ್ಲ ತಗೋ ಒಂದು ನಿಮಿಷ ಸುಮ್ಮನಿರ್ತಾ ಇಲ್ಲ, ಅಷ್ಟು ತೀಟ್ಲೆ ಮಾಡ್ತಾ ಇದ್ದಾನೆ. ಸೊ ಇವತ್ತು ಇನ್ನೂ ಸುಮಾರಷ್ಟು ಪ್ಲ್ಯಾನ್ಸ್ಗಳಿದ್ದಾವೆ. ಯಾಕೆ ಅಂದರೆ ನಾಳೆ ಮತ್ತೆ ಊರಿಗೆ ಹೋಗಬೇಕು. ಯಾಕೆ ಅಂತ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಏನು ಎತ್ತ ಒಂದು ಫಂಕ್ಷನ್ ಕೂಡ ಇದೆ ನಮ್ಮದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವತ್ತು ಪಾಪುದು ಮತ್ತು ಖುಷಿದು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನು ಆಗುತ್ತೆ, ಏನೇನು ಮಾಡ್ತೀನಿ ಗೊತ್ತಿಲ್ಲ. ಒಬ್ಬಳೇ ಬೇರೆ ಇದ್ದೀನಿ ಮಕ್ಕಳ ಜೊತೆ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡ್ಕೊಂಡು ಹೋಗೋದು. ಹಾಗೆ ಒಂದು ಚಟ್ನಿ ಪುಡಿ ನುಗ್ಗಿ ಸೊಪ್ಪನ್ನ ತರಿಸ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅಂದರೆ ಫ್ಲಿಪ್ಕಾರ್ಟ್ ಮಿನ್ಸಿಂದ ನುಗ್ಗಿ ಸೊಪ್ಪನ್ನು ತರಿಸ್ಕೊಂಡಿದ್ದೆ. ಅದರಲ್ಲಿ ಚಟ್ನಿ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮನೂ ಅಷ್ಟೇ, ಊರಿಂದ ಅಮ್ಮ ಯಾವಾಗಲೂ ಈ ಚಟ್ನಿ ಪುಡಿ ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ. ಯಾಕೆಂದರೆ ನನ್ನ ತಮ್ಮ ಒಂದು ಫಿಟ್ನೆಸ್ ಗೋಸ್ಟ್ ಥರ ಅವನು. ಸೊ ಏನೇನಿರುತ್ತೆ ಆರೋಗ್ಯಕರವಾಗಿದ್ದು ಏನೇನಿರುತ್ತೆ ಅದನ್ನ ಯಾವುದನ್ನು ಬಿಡಲ್ಲ, ಎಲ್ಲ ಟ್ರೈ ಮಾಡ್ತಾ ಇರ್ತಾನೆ. ಸೊ ನನಗೂ ಕೂಡ ನುಗ್ಗಿ ಸೊಪ್ಪನ್ನ ಒಣಗಿಸಿ ಕಳಿಸಿದ್ರು. ಅದ್ರ ಜೊತೆ ಸ್ವಲ್ಪ ಹಸಿ ನುಗ್ಗಿ ಸೊಪ್ಪು ಇತ್ತು, ಅದನ್ನೆಲ್ಲ ಸೇರಿ ಚಟ್ನಿ ಪುಡಿ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇರೋದು. ಸೊ ಇವ್ರನ್ನ ಮಲಗಿಸ್ಬಿಟ್ಟು ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಅವರು. ಪಾಪನ್ನ ಮಲಗಿಸ್ಬಿಟ್ಟು ಬಂದು ಅದಾದಮೇಲೆ ನನ್ನ ಕೆಲಸ ಶುರು. ಎಲ್ಲ ತಿನ್ನದ ನೀವು ಏನು ಸಿಗಲಿ ಇವಾಗ ಬ್ಯಾಗ್ ಹಾಕೋತಾನೆ. ಯಾಕೆಂದರೆ ಟೀತ್ ಬರೋದಕ್ಕೆ ಶುರು ಆಗಿದೆ ಅಲ್ವಾ ಚೆನ್ನಾಗಿ. ಸೊ ಹಂಗಾಗಿ ಈಗ ಕೋಲ್ಡ್ ಆಗಿರೋದ್ರಿಂದ ನಾನು ಬಿಡ್ತಾನೇ ಇಲ್ಲ ಅವನು. ಇನ್ನು ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಇವತ್ತಿನೂ ಪೋಸ್ಟ್ ಮಾಡೋದನ್ನ ನನ್ನ ತಮ್ಮ ನೋಡಿಬಿಟ್ಟು ಫೋನ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ಏನಕ್ಕ ನೀನು ಸೆಕೆಂಡ್ ಹಾಫಲ್ಲಿ ಒಳ್ಳೆ ನಾಗವಲ್ಲಿ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಏಕೆಂದರೆ ಅವಾಗಿನ ಊರಿಂದ ಬಂದುಬಿಟ್ಟು ಅದು ವ್ಲಾಗ್ ನಾನು ಅವತ್ತು ಎಂಡ್ ಮಾಡಲೇಬೇಕಿತ್ತು. ನನಗೆ ಗೊತ್ತಿತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲ್ಲ ಅಂತ ಹೇಳ್ಬಿಟ್ಟು. ತುಂಬ ಜನ ವೆಯ್ಟ್ ಕೂಡ ಮಾಡ್ತಾ ಇದ್ರಲ್ವ. ಸೊ ಇದನ್ನು ಹೆಂಗಿದ್ರು ಸೇರಿ ಹೆಂಗೋ ಒಂದು ಹೆಣ್ಣು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದು. ಸೊ ನಾನು ಹಂಗೆ ಹೇಳ್ತಾ ಇದ್ದ, ನೋ ಪ್ರಾಬ್ಲಮ್ ಅಲ್ಲ. ಸೊ ನ್ಯಾಚುರಲಾಗಿ ಇರಬೇಕು, ಅಷ್ಟೊಂದು ನ್ಯಾಚುರಲ್ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಲ್ಲಮ್ಮ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನೀವೇ ಎಕ್ಸೆಪ್ಟ್ ಮಾಡಿದ್ದೀರ ಅಂದಮೇಲೆ ನೋ ಇಶ್ಯೂಸ್ ಅಲ್ವಾ ಅಲ್ಲಮ್ಮ. ಸೊ ಇವ್ನು ಮಲಗಿಸ್ಬಿಟ್ಟು ಬಂದು ಅದೊಂದು ರೆಸಿಪಿ ಒಂದು ಮಾಡಿ, ಆಮೇಲೆ ಗೊತ್ತಿಲ್ಲ ಇವನಿಗೊಂದು ವೈಟ್ ಶರ್ಟ್ ಇದೆ ಪಾಪುದು ಓಕೆ. ಖುಷಿದು ಹುಡುಕ್ಬೇಕು. ವೈಟ್ ಶರ್ಟ್ ಇತ್ತು ಅಂತ ಅಂದರೆ ಅದನ್ನು ಹಾಕಿ ಫೋಟೋಶೂಟ್ ಮಾಡಿಸೋದು, ಇಲ್ಲ ಅಂದರೆ ತೊಗೊಂಬರ್ಬೇಕು. ಸರಿ ಆಯಿತು. ನಾನು ಮೊನ್ನೆ ಊರಿಗೆ ಹೋಗಿದ್ದಲ್ಲ, ಅಮ್ಮ ಬರ್ತಾ ನುಗ್ಗಿ ಸೊಪ್ಪನ್ನು ಕಟ್ ಕಳಿಸಿದ್ರು. ನಮ್ಮ ಮನೇಲಂತೂ ಈ ಚಟ್ನಿ ಪುಡಿ ಯಾವಾಗಲೂ ಇದ್ದೇ ಇರುತ್ತೆ. ನನ್ನ ತಮ್ಮ ಹೇಳಿದ್ನಲ್ಲ, ಸೊ ಅವನಿಗೆ ಚಟ್ನಿ ಪುಡಿ ಬೇಕೇ ಬೇಕು. ಸೊ ನಾನು ಕೂಡ ಸೊಪ್ಪನ್ನ ಅಮ್ಮ ಒಣಗಿಸ್ಬಿಟ್ಟು ಹುರಿದ್ಬಿಟ್ಟು ಇಟ್ಟಿದ್ರು ಆಲ್ರೆಡಿ. ನಾನು ಇನ್ನೊಂದಿಷ್ಟು ನುಗ್ಗಿ ಸೊಪ್ಪು ಸಿಕ್ಕಿತ್ತು ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ, ಅದನ್ನು ತರಿಸ್ಬಿಟ್ಟು ಅದನ್ನು ಕೂಡ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಸೊ ಏನೇನು ಬೇಕೋ ಅದೆಲ್ಲ ಇಂಗ್ರೀಡಿಯೆಂಟ್ಸ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಒಂದು ಚಟ್ನಿ ಪುಡಿ ನೀವು ಮನೇಲಿ ಮಾಡಿಟ್ಕೊಳ್ಳಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಒಂದು ತಿಂಗಳು ಒಂದು 15 ದಿವಸ ಬಳಸ್ತಾನೆ ಗೊತ್ತಾಗ್ಬಿಡುತ್ತೆ ಇದರ ಬೆನಿಫಿಟ್ಸ್ ಏನೇನು ಅಂತ ಹೇಳ್ಬಿಟ್ಟು. ಅಷ್ಟು ಒಳ್ಳೆಯ ಒಂದು ಕ್ಯಾಲ್ಶಿಯಂ ರಿಚ್ ಆಗಿರೋವಂಥ, ಒಂದು ಪ್ರೋಟೀನ್ ರಿಚ್ ಆಗಿರೋವಂಥ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು. ಬಾಣಂತಿರಾಗಿರ್ಬೋದು, ದೊಡ್ಡೋರು ಚಿಕ್ಕವರು, ಊಟ ಮಾಡುವಂಥ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಚಟ್ನಿ ಪುಡಿನ ಊಟ ಮಾಡ್ಬೋದು. ದಿನದಲ್ಲಿ 1-2 ಸತಿ 1 ಹೊತ್ತು ಅಥವಾ 2 ಹೊತ್ತು ಸೇವಿಸೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನಾನು ಹೇಳಿದ್ನಲ್ವ, ಅಮ್ಮ ಒಣಗಿಸ್ಬಿಟ್ಟು ಹುರಿದು ಇಟ್ಟಿದ್ದಾರೆ ಆಲ್ರೆಡಿ. ಇದನ್ನು ಸೊಪ್ಪನ್ನು ತೊಳೆದು ಬಿಡಬೇಕು. ಮೊದಲು ತೊಳೆದ್ಬಿಟ್ಟು ಈ ಥರ ನೆರಳಲ್ಲಿ ಒಣಗಿಸೋದು
ಚೆನ್ನಾಗಿ ಒಂದು 2 ದಿನ ಬಿಟ್ಟರೆ ಚೆನ್ನಾಗಿ ಗರಿ ಅನ್ನೋ ಥರ ಒಣಕೊಂಡು ಬಿಡುತ್ತೆ. ಅದಾದಮೇಲೆ ಹಂಚ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿ ಅದು ಹಸಿ ವಾಸನೆ ಇರಲ್ಲ, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಚಟ್ನಿ ಪುಡಿ ಮಾಡೋ ಅಂತ ಹದಕ್ಕೆ ಬರುತ್ತೆ. ಹಸಿ ಸೊಪ್ಪು ನನಗೇನೋ ಅಷ್ಟು ಹೆಚ್ಚಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತಲ್ಲ, ಇದು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ. ಬಟ್ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು. ಬಟ್ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ಇದೆ ಅಲ್ಲ, ನಿಮಗೆ ಡೈಲಿ ಇದನ್ನು ಆರಾಮಾಗಿ ಚಟ್ನಿ ಪುಡಿ ಒಂದು ರೈಸ್ ಜೊತೆ ಅನ್ನದ ಜೊತೆ ಮಾಡಿ ಇಟ್ಕೊಂಡು ಊಟ ಮಾಡಿಬಿಡ್ಬೋದು. ಮೊದಲು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದಿಷ್ಟು ಶೇಂಗಾನ ತೊಗೊಳ್ತಾ ಇದ್ದೀನಿ. ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು. ಶೇಂಗಾ ಸೇರಿಸೋದ್ರಿಂದ ಚಟ್ನಿ ಪುಡಿ ಒಂದು ಹದ ಚೆನ್ನಾಗಿ ಬರುತ್ತೆ. ನಾನೇನು ಜಾಸ್ತಿ ಸೇರಿಸ್ತಾ ಇಲ್ಲ, ಸ್ವಲ್ಪ ಒಂದು 100 ಗ್ರಾಮಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ಒಂದು 100 ಗ್ರಾಮ್ ಆಗೋಷ್ಟು ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್, ಇದನ್ನು ಕೂಡ ಅಗಸೆ ಬೀಜ ಅಂತಾರಲ್ವ, ಇದನ್ನು ಕೂಡ ಚೆನ್ನಾಗಿ ಚಿಟಪಟ ಅನ್ಬೇಕು. ನೋಡಿ ಈಗ ಯಾವ ಥರ ಆಗ್ತಾಯಿದೆ ಅಂತ, ಇಷ್ಟು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೊಳ್ಬೇಕು. ಅಗಸೆ ಬೀಜ ಹಾರ್ಟ್ ಹೆಲ್ತಿಗಾಗಿರ್ಬೋದು, ಸ್ಕಿನ್ ಮತ್ತು ಹೇರ್ ಮತ್ತು ಹೊಟ್ಟೆ ಗಟ್ಟಿ ಶೂಸ್ಗೆ ಎಲ್ಲ ತುಂಬ ಒಳ್ಳೆಯದು. ಹಾಗೆ ನಾನಿಲ್ಲಿ ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸು ಇದೆರಡನ್ನೂ ಒಂದು 50 ಗ್ರಾಮ್ ತೊಗೊತಾ ಇದ್ದೀನಿ. ಈ ಕಾಳುಗಳು ಇಮ್ಯುನಿಟಿನ ಬೂಸ್ಟ್ ಮಾಡಿ ಹಾರ್ಟ್ ಹೆಲ್ತಿಗಾಗಿರ್ಬೋದು, ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತಿಗೆ, ಬ್ರೈನ್ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಈ ಕಾಳುಗಳು ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೋಬೋದು, ಸೇರಿಸಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ಲೈಟಾಗಿ ಹುರಿದಿಟ್ಟಿಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಆ್ಯಸ್ ಯೂಶುವಲ್ ಕರಿಬೇವು ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಸೊ ಇದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಟ್ಟರೆ ಇದೆಲ್ಲ ಅದು ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಚೆನ್ನಾಗಿ ತರಿ ಅನ್ನೋ ಥರ ಆಗುತ್ತೆ. ಇದನ್ನು ಕೂಡ ಅಷ್ಟೇ, ಬೇಕು ಅಂತ ಹೇಳಿದರೆ ಒಂದೆರಡು ದಿವಸ ನೆರಳಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಒಂದಿಷ್ಟು ಕೊಬ್ಬರಿ, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಸ್ವಲ್ಪನೇ ಹುರ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಡ, ಯಾಕೆಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕಾಗಿರೋದ್ರಿಂದ ನಾನು ಖಾರ ಕಡಿಮೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದರೆ ಸಾಕು. ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜ, ನಂತರ ಒಣಕೊಬ್ಬರಿ, ಹಾಗೆಯೇ ಫ್ಲ್ಯಾಕ್ಸ್ ಸೀಡ್ಸ್ ಇದೆಯಲ್ಲ ಅದನ್ನು ಹುರಿದಿಟ್ಕೊಂಡಿರುವಂಥ ಫ್ಲ್ಯಾಕ್ಸ್ ಸೀಡ್ಸ್, ಒಣಮೆಣಸಿನ್ಕಾಯಿ, ಹಾಗೆಯೇ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್, ಅದಾದಮೇಲೆ ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಹುರಿದಿಟ್ಕೊಂಡಿರೋವಂಥ ಕರಿಬೇವು. ನಂತರ ಇದಿಷ್ಟು ಆಗಲೇ ಎಲ್ಲ ಮಿಕ್ಸಿ ಜಾರಲ್ಲಿ ಸರಿ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 150 ಗ್ರಾಮ್ಸ್ ಆಗೋಷ್ಟು ನಾನಿಲ್ಲಿ ಏನದು ಮುರಿಂಗಾ ಸೀಡ್ಸ್ ಲೀವ್ಸ್ ಬರುತ್ತಲ್ಲ, ಅಂದರೆ ನುಗ್ಗಿ ಸೊಪ್ಪಿಂದು ಎಲೆಗಳನ್ನ ಅದನ್ನು ತೊಗೊಂಡಿದ್ದೀನಿ. ಇದು ನೋಡೋದಕ್ಕೆ ಮಾತ್ರ ಜಾಸ್ತಿ ಅಂತ ಅನಿಸುತ್ತೆ, ಊಟ ಮಾಡೋದಕ್ಕೆ ಕಡಿಮೆನೇ ಆಗುತ್ತೆ. ನೋಡಿ, ಒಂದು 2-3 ಸ್ಪೂನಷ್ಟು ನಾವು ಒಂದು ಊಟದಲ್ಲಿ ಸೇರಿಸ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಇನ್ನೂ ತುಂಬ ಒಳ್ಳೆಯದು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಜಾಸ್ತಿ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ಇದಿಷ್ಟನ್ನು ನಾನು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ. ನಾನು ಇಲ್ಲೊಂದು 4-5 ಸಲ ಚೆನ್ನಾಗಿ ಒಂದು 4-5 ರೌಂಡ್ ಹಾಕ್ಸ್ಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಚಟ್ನಿ ಪುಡಿ ಅದಕ್ಕೆ. ಇಷ್ಟೇ, ತುಂಬ ಸಿಂಪಲ್, ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿದ್ರೆ ಕೆಲವೊಬ್ಬೊಬ್ಬರು ಅಂದರೆ ಸ್ವಲ್ಪ ಜಾಸ್ತಿ ಬರೀ ಪೌಡರ್ನೇ ಎಲೆಗಳನ್ನೇ ಸೇರಿಸಿ ಮಾಡ್ತಾರೆ, ಅದು ತಿನ್ನೋದಕ್ಕೆ ಅಷ್ಟು ರುಚಿ ಅಂತ ಅನಿಸಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾರ್ಮಲ್ ಚಟ್ನಿ ಪುಡಿ ಇರುತ್ತಲ್ಲ ಅದೇ ಥರನೇ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೋಡ್ತಿದ್ದೀರಲ್ಲ, ಇಷ್ಟು ಬರ್ತಾ ಇದೆ. ನಾನು ಖಾರ ಕಡಿಮೆನೇ ಹಾಕಿದ್ದೀನಿ, ನೀವು ಕೂಡ ಖಾರ ಕಡಿಮೆ ಹಾಕಿ, ಮೆಣಸಿನ್ಕಾಯಿ ಜಾಸ್ತಿ ಬಳಸೋದು ಬೇಡ. ನಾನಿಲ್ಲಿ ಬಿಸಿ ಅನ್ನನ ತೊಗೊಂಡಿದ್ದೀನಿ, ಅದಕ್ಕೆ ಚಟ್ನಿ ಪುಡಿ ಒಂದು 3 ಸ್ಪೂನಷ್ಟು ಚಟ್ನಿ ಪುಡಿನ ತೊಗೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನು 1 ಸ್ಪೂನಷ್ಟು ತುಪ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಬೆಟರು. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತಷ್ಟೇನೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ. ನಿಜವಾಗ್ಲೂ ಆ ಬಿಸಿ ಅನ್ನದ ಜೊತೆ ಆ ಎಲೆಗಳು ಅಂದರೆ ಆ ಘಮ ಮಿಕ್ಸ್ ಆಗುತ್ತಲ್ಲ, ಒಂಥರ ಘಮ್ ಅಂತ ಇರುತ್ತೆ, ರುಚಿನೇ ಅದ್ಭುತವಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಶೇಂಗಾ ಜಾಸ್ತಿ ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ನಾನಂದರೆ ಒಂದು 3 ಸ್ಪೂನ್ ಒಂದಿಷ್ಟು ಅನ್ನಕ್ಕೆ ಹಾಕ್ಕೊಂಡು ತಿನ್ನೋ ಥರ ಮಾಡ್ಕೊಂಡಿದ್ದೀನಿ. ಸೊ ಮಸ್ಟ್ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಮ ಡೈಲಿ ಅಂದರೆ ದಿನನಿತ್ಯ ಊಟ ಮಾಡ್ತೀರಲ್ವ, ಸೊ ಆವಾಗ ಒಂದು 2 ಸ್ಪೂನ್, ಒಂದು 3 ಸ್ಪೂನ್ ಆದ್ರೂ ಒಂದು ಹೊತ್ತಿನ ಊಟದಲ್ಲಿ ತೊಗೊಳ್ಬೋದು. ನೀವು ತೊಗೋತೀರ ಅಂದರೆ ಒಂದು 2 ಹೊತ್ತು 3 ಹೊತ್ತು ಕೂಡ ತೊಗೋಬೋದು. ಸೊ ಊಟ ಮಾಡೋ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇದನ್ನೆಲ್ಲ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಆರೋಗ್ಯಕ್ಕಾಗಿರ್ಬೋದು, ಬೋನ್ ಸ್ಟ್ರೆಂತಿಗಾಗಿರ್ಬೋದು, ಪ್ರತಿಯೊಂದಕ್ಕೂ. ಹೇರ್ ಗ್ರೋತ್ ಕಡಿಮೆ ಇದೆ ಅಂತ ಅನ್ನೋರು, ಫರ್ಟಿಲಿಟಿ ಸಮಸ್ಯೆ ಇರೋರು ಎಲ್ಲರೂ ಇದನ್ನು ಟ್ರೈ ಮಾಡ್ಬೋದು. ಒಂದು ಒಳ್ಳೆ
ರೆಮಿಡಿ ಏನೋ ಅಂತಾರಲ್ಲ, ಮೆಡಿಸನ್ ತಗೋಬೇಡಿ, ಫುಡ್ಡನ್ನೇ ಒಂದು ಮೆಡಿಸನ್ ಥರ ಊಟ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಮೆಡಿಸಿನಲ್ ಪ್ರಾಪರ್ಟಿ ಇರೋವಂಥ ಒಂದು ರೆಸಿಪಿ. ಸೊ ಮಸ್ಟಾಗಿ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ದೇಹಕ್ಕೆ ಕೂಡ ಒಳ್ಳೆಯದು. ಸೊ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಏನು ಏನು ನೀವು ನಮ್ಮ ಮಾತೇ ಕೇಳಲ್ವಾ? ಏನು ಕೇಳಲ್ವಾ ನಮ್ಮ ಮಾತು? ಮಮ್ಮಿ ಮಾತು ಕೇಳಲ್ವಾ? ರೌಡಿ ರೌಡಿ ಎಲ್ಲಿ? ಇಲ್ಲಿ ಮಮ್ಮಿ ನೋಡು, ನೋಡು ಮಮ್ಮಿ ನೋಡು, ಇಲ್ಲಿ ನೋಡು ಮಮ್ಮಿ ನೋಡು. ಮಮ್ಮಿ ಹಬ್ಬ ಮಾಡೋದಂತೆ, ಮಾಡೋಣ ಹಬ್ಬ ಮಾಡೋಣ ಅಂತಂತೆ. ಬೇಳೆ ತಂದು, ಚಾರು ತಂದು, ಒಬ್ಬಟ್ಟು ಮಾಡಿ, ಹಿಂಗಂಗಕ್ಕಪ್ಪು, ಹಿಂಗಂಗಕ್ಕು, ಮಮ್ಮಿಗೆ ಹಂಗಕ್ಕು, ಪಪ್ಪ ಹಂಗಕ್ಕು, ಮಾಮ ಹಂಗಕ್ಕು, ತಾತ ಹಂಗಕ್ಕು, ಅಜ್ಜಿ ಹಂಗಕ್ಕು, ಎಲ್ಲರಿಗೂ ಒಂದೊಂದಕ್ಕೆ. ಓಕೆ, ಇಲ್ಲಿ ಉಳ್ದೈತಲ್ಲ ಎಲ್ಲ, ಇದು ಉಳ್ದಿದ್ದೆಲ್ಲ ಹಿಂಗೆ ನಾಯಿ ಮೇಲೆ ಹಾಕಿ ಜಿಡಿ ಅಂತ. ಅಪ್ಪು ಕಟ್ಟೆ ಹೊಡಿದ್ 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 ಕಟ್ಟೆ 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 ಹೊಡಿತು ಮಾಡೋಣ. ಕಟ್ಟೆ ಕಟ್ಟೆ ಹೊಡಿದ್ ಕಟ್ಟೆ ಹೊಡಿದ್ ಕಟ್ಟೆ ಹೊಡಿದ್ ಕಟ್ಟೆ ಹೊಡಿದ್ ಕಟ್ಟೆ 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 ಕಟ್ಟೆ. ಏನಾಗೋ ಅಪ್ಪು? ಯಾರಮ್ಮ, ಏನು ಮಾತಾಡ್ತಿದ್ದೀರಲ್ಲ ನೀವು? ಹಾಂ, ಮಮ್ಮಿ ಅಡುಗೆ ಮಾಡಬೇಕಾದ್ರೆ ತುಬ್ಬಂತ ಎದ್ದು ಬಿಡೋದು. ಹಾಂ, ನೀನು ಹಿಂಗೆ ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಮಮ್ಮಿ ಹೆಂಗೆ ಅಡುಗೆ ಮಾಡಬೇಕು? ಹೆಂಗೆ ಅಡುಗೆ ಮಾಡಬೇಕು ಹೇಳು? ಅಡುಗೆ ಮಾಡಬೇಕೋ ಬೇಡವೋ? ಬಿದೋಗ್ತೀಯ? ನೋ ಅಣ್ಣ ಇಲ್ಲಿ ಖುಷಿ, ಬಾಪ ಖುಷಿ, ಬಾ. ಎಲ್ಲೋದ ಖುಷಿ ಅಣ್ಣ? ಖುಷಿ ಖುಷಿ ಅಂದರೆ ಸ್ಮೆಲ್ ಬರುತ್ತಲ್ಲ. ಹಾಂ, ಬಿದೋಗ್ತೀಯ. ನಾ ಎಂಡೆ ಸರಿ ಅಲ್ಲ ಖುಷಿ, ಸ್ಕೂಲಲ್ಲಿ ಊಟ ಮಾಡ್ಬೇಕು ತಾನೆ? ಯಾಕೆ? ಹಾಂ, ಸ್ಕೂಲಲ್ಲಿ ಊಟ ಮಾಡಲ್ಲ? ನಾನು ಹೆಂಗೆ ಕಳಿಸಿರ್ತೀನಿ ನೋಡಿ, ಹಂಗೆ ತೊಗೊಂಬರ್ತಾನೆ. ಹಾಂ, ಮ್ಯಾಮ್ ಡೈಲಿ ಬೈತಾರೆ. ಏನಂದ ಹೇಳು? ಯಾವಾಗ? ಏನು ತಿಂತೀಯೋ ಏನೋ. ಹಾಂ, ಅಲ್ಲೇ ತಿಂದ್ಬಿಟ್ಟು ಬಂದ್ರೆ ಆಯ್ತಪ್ಪ. ಮನೆಗೆ ಬಂದು ಯೂನಿಫಾರ್ಮು ಬಿಚ್ಚಲ್ಲ, ಹಸುವಾಗೈತೆ ಅಂತ ತಿಂತಾನೆ, ಅದನ್ನೇ ಬಾಕ್ಸಲ್ಲಿ ಇರೋದೇನೆ. ಇವತ್ತು ಫೋಟೋ ಶೂಟ್ ಮಾಡ್ಸೋಣಪ್ಪ ನಿಂದು ಪಾಪುದು. ಹಾಂ, ಮಾಡ್ಸೋಣ. ಅಮ್ಮ ನೀನು ಎಲ್ಲಿ ಹೋಗ್ತಾ ಇದ್ದೀರಾ? ತಮ್ಮ ನೀನು ಅಮ್ಮ ನೀನು ಎಲ್ಲಿ ಹೋಗಿದ್ದೀರಾ? ನಾವು ಫೋಟೋ ಶೂಟ್ ಮಾಡ್ಕೊಂಡೆ ಹೋಗಿದ್ದೀವಿ. ಆಮೇಲೆ ಶಾಪಿಂಗು. ಆಮೇಲೆ ಏನ್ ಬೇಕು ಶಾಪಿಂಗ್ ಅಲ್ಲಿ? ನಿನಗೇನು ಬೇಕು ಹೇಳು? ಇನ್ನು ಮಕ್ಕಳನ್ನಿಬ್ಬರನ್ನೂ ರೆಡಿ ಮಾಡಿಸಿದ್ದಾಯಿತು, ಫೋಟೋಶೂಟ್ಗಾದರೂ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ. ಈಗ ಹೆಂಗಾಗ್ಬಿಡುತ್ತೆ ಗೊತ್ತಾ, ಪೋಸ್ಟ್ಪೋನ್ ಮಾಡ್ತಾ ಹೋದರೆ ತಗ್ಸೋಕ್ಕೆ ಆಗಲ್ಲ. ವರ್ಷಗಳಾದ್ರೂ ಕೆಲವೊಬ್ಬರು ತಗ್ಸೋಕ್ಕೆ ಆಗಿರಲ್ಲ. ಅಯ್ಯೋ ಅವಾಗ ತಗ್ಸ್ಬೇಕು ಅಂತ ಅಂದ್ಕೊಂಡಿದ್ವಿ, ತಗ್ಸೋಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮುಂದೆ ಪಾಸ್ ಆಗ್ತಾನೇ ಹೋಗುತ್ತೆ. ಚಿನ್ನಮ್ಮ ನೋ. ಸೊ ತಗ್ಸ್ಬೇಕು ಅಂತಿದ್ರೆ ಫೋಟೋಸು ಮಕ್ಕಳದು ಥಟ್ಟಂತ ತೆಗ್ಸ್ಬಿಡಿ ಅವತ್ತು. ಸೊ ನನಗೂ ಅಷ್ಟೇ ನಿನ್ನೆ ತಗ್ಸ್ಬೇಕು ಅಂತ ಅನ್ನಿಸ್ತು. ಸೊ ಬೆಳಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸೊ ಇವಾಗ ಹೋಗ್ಬಿಟ್ಟು ತಗ್ಸ್ಕೊಂಡು ಬರೋದು. ಕುಂಕುಮ ಆಗುತ್ತಮ್ಮ ಕೈಯೆಲ್ಲ. ಅರ್ಶಿನ ಕುಂಕುಮ ಸಿಕ್ಕರೆ ಆಟ ಆಡ್ತೀಯಲ್ಲ ನೀನು. ಬಾ ಈ ಕಡೆ ವೈಟ್ ಡ್ರೆಸ್ ಹಾಕ್ಕೊಂಡಿದೀಯ, ಬಾ. ಅಲ್ಲೈತೆ ನೋಡಿ, ಬಟ್ಟೆ ತೊಗೊಂಡು ಒರೆಸ್ಕೊ. ಮೈಗೆ ಹತ್ತುತ್ತು ಒಂದೇ ನಿಮಿಷ ಅಷ್ಟೇನೆ. ಇಲ್ಲ ಅಂದರೆ ಫುಲ್ ಖುಷಿ ಅರ್ಶಿನ ಕುಂಕುಮ ಆಗೋಗ್ತಾ ಇದ್ದ. ಅರ್ಶಿನ ಕುಂಕುಮ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವೇನಮ್ಮ? ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಅದ್ರ ಜೊತೆ ಆಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಕಲರ್ಸ್ ಅಲ್ವಾ, ಆ ಥರ. ಇನ್ನು ಪಾಪುಗೆ ಈ ಥರ ಡ್ರೆಸ್ ಹಾಕಿದ್ದೀನಿ ನೋಡಿ, ವೈಟ್ ಶರ್ಟ್ ವಿತ್ ಈ ಥರ ಬ್ಲ್ಯಾಕ್ ಕಲರ್ ಶಾರ್ಟ್ಸ್ ಹಾಕಿದ್ದೀನಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ ಒಂದು ಫೋಟೋಸ್ಗೆ ಅಂತ ಹೇಳ್ಬಿಟ್ಟು. ಬನ್ನಿ ಇಂದು ತೋರಿಸ್ತೀನಿ. ಇಲ್ಲಿ ಬೈಲತ್ತು ತೋರಿಸ್ತೀನಿ. ಖುಷಿಗೆ ಅವ್ರ ಪಪ್ಪ ಅವ್ನ ಬರ್ಡೇ ತೊಗೊಂಡಿದ್ರು. ಕೈ ಹಾಕಮ್ಮ. ಎಸ್, ಸ್ಮೈಲ್ ಮಾಡು.
ಅಲ್ಲಿ ಅಲ್ಲಿ ನೋಡಲ್ಲಿ ಅಲ್ಲಿ ನೋಡು. ರಾಕ್ ಮಾಡಪ್ಪು, ರಾಕ್ ರಾಕ್. ಸೊ ಕೆಳಗಡೆ ವೈಷ್ಣವಿಗೆ ಹೇಳಿದ್ದೀನಿ, ಅನುಷಕ್ಕ ಮಗಳಿಗೆ. ಸೊ ಚಿನ್ನು ಹೋಗ್ಬಿಟ್ಟು ಬರೋಣಪ್ಪ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಪಾಪನು ರೆಡಿಯಾಗಿದ್ದಾಳೆ. ಹೋಗ್ಬಿಟ್ಟು ಕರ್ಕೊಂಡು ಫೋಟೋ ತೆಗೆಸ್ಕೊಂಡು ಬರೋದು. ನಾನು ಯಾವ ಡ್ರೆಸ್ಸಲ್ಲಿದ್ದೆ ನೋಡಿ ಅದೇ ಡ್ರೆಸ್ಸಲ್ಲೇ ಇದ್ದೀನಿ. ಹತ್ರ ಅಲ್ವಾ, ಸುಮ್ಮನೆ ಏನಕ್ಕೆ ಡ್ರೆಸ್ಸೆಲ್ಲ ಚೇಂಜ್ ಮಾಡೋದು, ಚೆನ್ನಾಗೇ ಇದೆ. ಸೊ ಹೋಗ್ಬಿಟ್ಟು ಬರೋದು. ಹೋಗೋಣಮ್ಮ, ಲೆಟ್ಸ್ ಗೋ. ಎಸ್ ಇಲ್ಲ ಮತ್ತೆ ನಾನು ಚೆನ್ನಾಗಿರೋ ಡ್ರೆಸ್ ಹಾಕು ಅಂತ ಹೇಳಿಲ್ಲ, ಮತ್ತೆ ನೈಟ್ ಡ್ರೆಸ್ ಹಾಕ್ಕೊಂಡಿದ್ಯಾ? ಹೋಗು, ಇರ್ಲಿ ಬಿಡು, ಚೆನ್ನಾಗೇ ಕಾಣಿಸ್ತಾ ಇದೆ. ಏನು ಕೇಳ್ದ? ಹೇಳು ಹೇಳು, ಏನು ಹೇಳ್ತಾ ಇದ್ದ ಅಮ್ಮ? ಹೋದ್ಮೇಲೆ ಸುಮ್ಮನೆ ಅನ್ನ ಹೋಗಿದ್ದೆ ನೀನು ಪಪ್ಪ ಜೊತೆ ಹೋಗ್ಬೇಕಾದ್ರೆ ಸೈಲೆಂಟಾಗಿ ಹೋಗ್ತೀಯಾ? ಅಲ್ಲಪ್ಪು, ನಾನು ರೆಡಿ ಮಾಡಿಸ್ ಕಳ್ಸಿ. ನಾನು ಬೈಯಲ್ವಾ? ಕರೆಕ್ಟ್. ಆದರೂ ಪಪ್ಪನ ಮಾತು ಕೇಳ್ತೀಯ, ನನ್ನ ಮಾತು ಕೇಳಲ್ಲ. ಇನ್ನು ನಮ್ಮ ಸಣ್ಣವನಂತೂ ಅನುಷಕ್ಕ ಮನೆಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಮನೇಲಿ ಸುಮಾರು ಹೊತ್ತು ಇರೋದೇ ಇಲ್ಲ. ಈಗ ಕರ್ಕೊಂಡೋಗಿ ಅಭ್ಯಾಸ ಬೇರೆ ಮಾಡಿಸ್ಬಿಟ್ಟಿದ್ದೀನಲ್ವ, ದಿನದಲ್ಲಿ ಒಂದು ಸತಿನಾದರೂ ಅವ್ನು ಹೊರಗಡೆ ಹೋಗಲೇಬೇಕು ಅನುಷಕ್ಕ ಮನೆಗೆ. ಇಲ್ಲ ಅಂತ ಹೇಳಿದ್ರೆ ಕೈ ತೋರಿಸ್ತಾ ಇರ್ತಾನೆ, ಆಚೆ ಕಡೆ ಹೋಗಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಆಚೆ ಕಡೆಗೆ ಬಂದ್ವಿ ಅಥವಾ ಅನುಷಕ್ಕ ಮನೆಗೆ ಬಂದ್ವಿ ಅಂತ ಹೇಳಿದ್ರೆ ಆರಾಮಾಗಿ ಒಂದು 15-20 ನಿಮಿಷ ಅವ್ರು ಕೊಡೋ ಸಾಮಾನು, ಏನಾದರೂ ಚಿಕ್ಕ ಪುಟ್ಟ ಮನೇಲಿ ಸಾಮಾನು ಇರುತ್ತಲ್ಲ, ಅದು ಕೊಟ್ಟರೆ ಆಟ ಆಡ್ಕೊಂಡು ಕೂತ್ಕೊಂತಾನೆ. ಒಂದು ಸ್ವಲ್ಪನೂ ಸದ್ದು ಮಾಡಲ್ಲ. ಇನ್ನು ಏನಾದರೂ ಸ್ವಲ್ಪ ತಿನ್ನಿಸಿ, ಏನಾದರೂ ಸ್ವಲ್ಪ ನೀರು ಕೂತ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು, ಆರಾಮಾಗಿ ಆಟ ಆಡ್ತಾ ಇರ್ತಾನೆ. ಮನೇಲಿ ಹಂಗಿಲ್ಲ, ಹಠ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಮಕ್ಕಳಿಗೆ ಜನಗಳು ಬೇಕು ಅಂತಾರಲ್ಲ, ಸೊ ಆ ಥರ ಇರುತ್ತೆ. ಮಕ್ಕಳು ಕೂಡ ಇರ್ತಾರಲ್ವ, ಅವ್ರು ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡಿರ್ತಾನೆ. ಇನ್ನು ನಾವು ಸುಮಾರು ಹೊತ್ತು ಲೇಟು ಹೊರಗಡೆ ಜಾಸ್ತಿ ಹೊತ್ತು ಹೋಗೋಕ್ಕಾಗಲ್ಲ. ಹಸ್ಬೆಂಡ್ ಇದ್ದರೆ ಸ್ವಲ್ಪ ಹೊತ್ತು ಹೇಗಾದ್ರೂ ಟೈಮ್ ತೊಗೊಂಡು ಹೋಗ್ಬಿಟ್ಟು ಬರ್ಬೋದು. ನಾನೇ ಒಬ್ಬಳೇ ಹೋಗ್ತೀನಿ ಅಂತ ಹೇಳಿದ್ರೆ ನನಗಿಬ್ರು ಮೇಂಟೈನ್ ಮಾಡೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ಬೇಗ ಮುಗಿಸ್ಕೊಂಡು ಎಷ್ಟು ಕೆಲಸ ಇರುತ್ತಲ್ವ ಅಷ್ಟು ಬೇಗ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನಾನು ಇಲ್ಲಿ ಸ್ಟುಡಿಯೋಗೆ ಅಷ್ಟಲಾಗ ಆಲ್ರೆಡಿ 6 ಗಂಟೆ ಆಗಿತ್ತು. ಸೊ ನಾನು ಆರಾಮಾಗಿರುವಂಥ ಟೈಮ್ನೇ ಕೇಳಿದ್ದೆ. ಸೊ ಆರಾಮಾಗಿರಬೇಕು, ಜಾಸ್ತಿ ಜನ ಇರಬಾರ್ದು ಅಂತ ಹೇಳ್ಬಿಟ್ಟು, ಸೊ ನಾನು ಹೋಗ್ಬಿಟ್ಟು ಬೇಗ ಫೋಟೋಶೂಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸ್ಟುಡಿಯೋಗೆ. ಇನ್ನು ಖುಷಿ ನೋಡಿ ಆಟ ಆಡ್ತಾ ಇದ್ದಾನೆ. ಹೊರಗಡೆ ಎಲ್ಲಾದರೂ ಕರ್ಕೊಂಬಂದರೆ ಈಗಂತೂ ಸಿಕ್ಕಾಬಟ್ಟೆ ತರಲೆ ಆಗ್ಬಿಡ್ತಾನೆ. ಕ್ಯಾಮ್ರಾ ನೋಡಿ, ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರಲ್ವ, ಅದನ್ನು ನೋಡಿ ಹಾಯ್ ಅಂತ ಹೇಳ್ತಾ ಇದ್ದ. ಇನ್ನು ಫೋಟೋ ತೆಗ್ಸದಮ್ಮ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ಹಾಕ್ಸ್ಬೇಕಾದ್ರೆ ಹಾಕ್ಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ಅವನು. ಅಮ್ಮ ನನಗೆ ಡ್ರೆಸ್ ಬೇಡ, ಚೆನ್ನಾಗಿಲ್ಲ, ತೆಗಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಮನೇಲಿ ಮಕ್ಕಳು ಫೋಟೋಸ್ ಇದ್ದರೆ ಎಷ್ಟೇ ಮೆಮೊರೇಬಲ್ ಅಂತ ಅನಿಸುತ್ತೆ ಅಲ್ವಾ. ನಿನ್ನೆ ನನ್ನ ಫ್ರೆಂಡು ಶ್ವೇತಾ, ಅವಳು ಕೂಡ ನಮ್ಮ ಖುಷಿದು ಹಳೆಯ ವಿಡಿಯೋ ಕಳಿಸಿದ್ಲು. ಅವ್ನು ಚಿಕ್ಕವನಿರುವಾಗ ನಮ್ಮ ಅಪ್ಪಾಜಿ ಜೊತೆ ಮಾತಾಡ್ತಾ ಇದ್ದಿದ್ದು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಗೊತ್ತಾ ಖುಷಿ. 1 ವರ್ಷದ ಮೇಲೆ 2 ತಿಂಗಳು ಅನ್ನೋ ಅಷ್ಟರಲ್ಲಿ, ಅಂದರೆ ಸ್ಪಷ್ಟವಾಗಿ ಮಾತಾಡ್ತೇನೆ ಅಂತ ಅಲ್ಲ, ಕಾನ್ವರ್ಸೇಷನ್ ಚೆನ್ನಾಗಿ ಮಾತಾಡ್ತಾ ಇದ್ದ. ಅಪ್ಪಾಜಿ ಹೆಂಗೆ ಮಾತಾಡ್ತಿದ್ರು ಹಂಗೆ ಮಾತಾಡೋದು. ಅವ್ರು ಬೈತಾ ಇದ್ದಾರೆ, ಏನೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವನು ಜೋರು ಮಾಡ್ತಾ ಇದ್ದಾನೆ. ಆ ಥರ ಕಾನ್ವರ್ಸೇಷನ್ ನಡೀತಾ ಇತ್ತು. ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಖುಷಿ ಇಷ್ಟಿದ್ದ ಎಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಟಿದ್ದಾನಲ್ಲ. ನಮ್ಮ ಸಣ್ಣವನು ಬೆಳೆದಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ 9 ತಿಂಗಳು ಆಗೇ ಹೋಯ್ತು. ದುಬ್ಬು ಅಂತ ಬೆಳೀತಾರೆ ಅಂತಾರಲ್ಲ ಮಕ್ಕಳು, ಹಾಗೆ ಬೇಗ ಜಲ್ದಿ ಬೆಳೆದೋಗ್ಬಿಟ್ರು. ನಾನು ಅನ್ಕೋತಾ ಇದ್ದೆ 1 ತಿಂಗಳಿರುವಾಗ, ಹೆಂಗಪ್ಪ ಇವ್ರನ್ನ ದೊಡ್ಡವ್ರನ್ನ ಮಾಡೋದು, ನಾನು ಒಬ್ಬಳೇ ಹೆಂಗೆ ಇದು ನೋಡ್ಕೊಳ್ಳೋದು ಅವ್ರನ್ನ ಅಂತ ಅಂದ್ಕೊಳ್ತಾ ಇದ್ದೆ. ಆಲ್ರೆಡಿ ದೊಡ್ಡವನಾಗೇ ಬಿಟ್ಟ ನೋಡಿ. ಇನ್ನೊಂದು ಸ್ವಲ್ಪ ದಿವಸ ಅಲ್ವಾ, ನಾವು ಇನ್ನೂ ಫುಲ್ ದೊಡ್ಡವನಾಗ್ಬಿಡ್ತಾನೆ. ದೊಡ್ಡವರಾಗೋದಕ್ಕಿಂತ ಮುಂಚೆ ಇಬ್ಬರದು ಈ ಥರ ಫೋಟೋಸ್ ತೆಗಿಸ್ಬೇಕು ಸ್ಟುಡಿಯೋಗೆ ಹೋಗಿ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಸರಿ ಲೇಟ್ ಮಾಡೋದು ಬೇಡ, ಇವತ್ತು ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟುಡಿಯೋ ಕರ್ಕೊಂಬಂದೆ. ಇನ್ನು ಇವರಿಬ್ಬರಿಗೆ ನಾನು ಒಂದಿಷ್ಟು ಪೋಸ್ಗಳನ್ನ ಫೋಟೋ ಡೌನ್ಲೋಡ್ ಮಾಡಿಕೊಂಡು ತೊಗೊಂಡೋಗಿದ್ದೆ. ಈ ಥರ ಫೋಟೋಸ್ ಬೇಕು ನನಗೆ ಅಂತ ಹೇಳ್ಬಿಟ್ಟು. ಖುಷಿನೂ ಹೇಳ್ತಾ ಇದ್ದಾನೆ, ಅಮ್ಮ ಇನ್ನೂ ಎಷ್ಟೊತ್ತು ಕೂತ್ಕೋತಾನಮ್ಮ ಇವನು ಪಾಪು ಇದ್ರ ಮೇಲೆ ಅಂತ ಹೇಳ್ಬಿಟ್ಟು. ಪಾಪು ಹೆಂಗೆ ಅಂತ ಹೇಳಿದ್ರೆ, ಖುಷಿ ಸಿಕ್ಕರೆ ಅವ್ನ ಕಣ್ಣ ಮೇಲೆ ಹಂಗೆ ಕೈ ಹಾಕ್ಬಿಡೋದು, ತಲೆ ಕೂದಲು ಕೀಳೋದು, ಈ ಥರ ಕೀಟ್ಲೆ ಮಾಡ್ತಾ ಇರ್ತಾನೆ. ಸೊ ಈ ಥರ ನೋಡಿ ಅವ್ರನ್ನ ನಿಭಾಯಿಸಿದ್ದೆ ಸ್ವಲ್ಪ ಜಾಸ್ತಿ ಕಷ್ಟ ಆಯಿತು ಸಣ್ಣವನ್ನ. ಸ್ಮೈಲ್ ಮಾಡೋ
ಓಕೆ ಪುಡಿ ಪುಡಿ ಇಲ್ಲಿ ಮಾಡಿ ಕೈ ತೆಗಿ ಚಿನಿ ಇಲ್ಲಿ ನೋಡು ನೀನು ಇಲ್ಲಿ ನೋಡಪ್ಪ ಖುಷಿ ಸ್ಮೈಲ್ ಮಾಡು. ನೀನ ಕೂರ್ಸಿವಲ್ಲ ಓಕೆ ಕೈ ಬಂದ್ಬಿಟ್ಟು ಪಟ್ಟ ಪೂ ಏ ಕೈ ತೆಗಿ ಕುರ್ಸಿ 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 ಪುಟ್ಟಿ ಒಂದೇ ಒಂದು ಇಟ್ಕೊಂಡ ಅಲ್ಲೇ ಇಟ್ಕ ಅಲ್ಲಿ ಅಲ್ಲಿ ಇಟ್ಕೊಂಡು ಅಪ್ಪು ಯಾಕಮ್ಮ ಅಪ್ಪು ಹೇಳ ಚಿನಿ ಇಲ್ಲ ನೀನು ಇಲ್ಲೋಡ 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 ನೀನು ನೋಡ ನೀನು ನೋಡಿ ಇಲ್ಲಿ 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 ನೋಡಿ ಇಲ್ಲಿ ಇಲ್ಲಿ ನೀನು ನೋಡ್ಬಿಡ ಇಲ್ಲಿ ನೋಡು ಕ್ಯಾಮ್ರಾ ನೋಡಿದ್ರಲ್ವಾ ಯಾವ ಥರ ಫೋಟೋಸ್ನೆಲ್ಲ ತೆಗ್ದಿದ್ದಾಯ್ತು ಅಂತ. ಕ್ಯಾಮ್ರಾಮನ್ ಸಿಕ್ಕಾಪಟ್ಟೆ ಮಾತಾಡಿಸಿ ಅವ್ರನ್ನ ಎಷ್ಟು ಕೋಆಪ್ರೇಟಿವ್ ಆಗಿ ಫೋಟೋಸ್ನೆಲ್ಲ ತೆಗೆದ್ರು. ಮಕ್ಕಳ ಫೋಟೋಸ್ ತೆಗಿಬೇಕಾದ್ರೆ ಸಿಕ್ಕಾಪಟ್ಟೆ ಪೇಷನ್ಸ್ಫುಲ್ ಆಗಿ ತೆಗಿಬೇಕು. ಇನ್ನು ಫೋಟೋಸ್ನೆಲ್ಲ ನಾನು ಹಂಗೆ ಸಾಫ್ಟ್ ಕಾಪೀಸ್ನ ತೆಗ್ಸ್ಕೊಂಡು ಹಂಗೆ ಹಾಕ್ಸ್ಕೊಂಡು ಬಂದೆ. ಅವರು ಎಡಿಟ್ ಮಾಡಿ ಕಳಿಸ್ತೀನಿ ಮೇಡಮ್ ಅಂತ ಹೇಳಿದರು. ಸರಿ ನನಗೆ ಸಾಫ್ಟ್ ಕಾಪೀಸ್ ಹಂಗೆ ಕೊಡಿ, ನೀವು ಎಡಿಟ್ ಮಾಡಿ ಕಳಿಸಿ, ಹಾಗೆ ನನಗೆ ಫ್ರೇಮ್ ಒಂದು ಬೇಕು ಕೂಡ ಅಂತಲೂ ಹೇಳಿಬಿಟ್ಟು ಮಾತಾಡ್ಬಿಟ್ಟು ಬಂದೆ. ಅದಾದಮೇಲೆ ವೈಶು ಬೇರೆ ಇದ್ಲಲ್ವ, ಪಕ್ಕದಲ್ಲಿ ಹೊರಗಡೆ ಬಂದ್ವಿ, ಕೆಫೆ ಇತ್ತು. ಸೊ ಸಿಂಪಲಾಗಿ ಏನಾದರೂ ಸ್ನ್ಯಾಕ್ಸ್ ಥರ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೆ. ಪಿಜ್ಜಾ ನೋಡೋಣ ಅಂತ ಹೇಳ್ಬಿಟ್ಟು ಡಬಲ್ ಚೀಸ್ ಪಿಜ್ಜಾ ತೊಗೊಂಡೆ. ಅದಾದಮೇಲೆ ಡಬಲ್ ಬಸ್ ಪಿಜ್ಜಾ, ಆಮೇಲೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಅಂದರು. ಐಸ್ ಕ್ರೀಮ್ ಒಂದು ಮತ್ತು ಸೋಡಾ ಒಂದು ಆರ್ಡರ್ ಮಾಡಿದೆ. ಇತ್ತೀಚೆಗೆ ನನ್ನ ಹಸ್ಬೆಂಡ್ ಹೊರಗಡೆ ಕರೀತಾರೆ ಎಲ್ಲಾದರೂ ಹೋಗೋದಕ್ಕೆ, ಮಾಮ ಹೋಗ್ಬಿಟ್ಟು ಬರೋಣ, ಎಲ್ಲಾದರೂ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತು, ಯಾಕೆಂದರೆ ನಾನು ಹೋಗಲ್ಲ, ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ಮುಂಚೆ ಖುಷಿ ದೊಡ್ಡನಾದ್ಮೇಲೆ, ಅಂದರೆ ಚಿಕ್ಕವನಿರೋ ಈ ಪಾಪು ಇದ್ದಾನಲ್ವ, ಇದಕ್ಕಿಂತ ದೊಡ್ಡನಾದ್ಮೇಲೆ ನಾನು ಕರಿತಾ ಇಲ್ಲ, ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಬರ್ರಿ ಅಂತ. ಎಲ್ಲೂ ಹೋಗಲ್ಲಮ್ಮ, ಎಲ್ಲೂ ಬೇಡ, ಮನೆಗೆ ಬಂದರೆ ಮುಗೀತು, ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ಗೊತ್ತಲ್ವ ನನಗೆ ಕಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟೇ ಮಾಮ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಎಲ್ಲಿ ಹೋಗೋಕ್ಕಾಗತ್ತಲ್ವ ಮಕ್ಕಳು ಕರ್ಕೊಂಡು. ಹೊರಗಡೆ ಬಂದರೆ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅಷ್ಟೇ, ಅದಾದಮೇಲೆ ಮತ್ತೆ ಮನೆ ಸೇರ್ಕೊಂಡು ಬಿಡಬೇಕು. ಸೊ ಈ ಥರ ಇರುತ್ತೆ. ಪಿಜ್ಜಾ ಎಲ್ಲ ತುಂಬ ಚೆನ್ನಾಗಿತ್ತು. ಡಾಮಿನೋಸ್ ಅಲ್ಲಿ ಇಲ್ಲಿ ನಾನು ಒಂದೊಂದು ಸಲ ಟೇಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿಗಿಂತ ಇಲ್ಲಿ ಹೊರಗಡೆ ಕೆಫೆಯಲ್ಲಿ ಚೆನ್ನಾಗಂತ ಅನ್ನಿಸ್ತು ನನಗೆ. ಚೀಸ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ನಂಗೆ ಚೀಸ್ ತುಂಬ ಇಷ್ಟ ಆಗುತ್ತೆ. ಸೊ ಖುಷಿ ಸೋಡಾ ಕುಡಿದ್ಬಿಟ್ಟು ಯಾವ ಥರ ಮಾಡ್ತಾಯಿದ್ದೆ ನೋಡಿ. ಫ್ರೂಟ್ ಜ್ಯೂಸ್ ಏನೂ ಇರಲಿಲ್ಲ ಅಲ್ಲಿ, ಹಾಗಾಗಿ ಸೋಡಾ ತೊಗೊಂಡಿದ್ದು. ಅವನಿಗೆ ಬೇಕೇ ಬೇಕಮ್ಮ ನನಗೆ ಜ್ಯೂಸು ಅಂತ ಕೇಳ್ದ. ಸರಿ ಇನ್ನೇನು ಮಾಡೋಕ್ಕಾಗತ್ತೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾನ ತೊಗೊಂಡಿದ್ದು. ಪಿಜ್ಜಾ ತುಂಬ ಚೆನ್ನಾಗಿತ್ತು ಟೇಸ್ಟು. ಸೊ ಚೀಸ್ ಸ್ವಲ್ಪ ಎಕ್ಸ್ಟ್ರಾನೇ ಹೇಳಿದ್ದೆ, ಚೀಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗೇ ಮಾಡಿರೋ ವೈಷ್ಣು ಅದನ್ನೇ ಹೇಳಿದ್ಲು, ಚೆನ್ನಾಗಿದೆ ಆಂಟಿ ಅಂತ ಹೇಳ್ಬಿಟ್ಟು. ಯೂಶ್ವಲಿ ನಾನು ಕಾಲೇಜ್ ಡೇಸಲ್ಲಿ ತುಂಬ ಚೆನ್ನಾಗಿ ಸ್ನ್ಯಾಕ್ಸ್ ತಿಂತಾ ಇದ್ವಿ, ಯಾಕೆಂದರೆ ಫ್ರೆಂಡ್ಸ್ ಜೊತೆಗೆ ಇರ್ತಾ ಇದ್ವಿ. ಒಂದ್ಸಲ ನಾನು ಕರ್ಕೊಂಡು ಹೋಗ್ತಾಯಿದ್ದೆ, ಒಂದ್ಸಲ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಈ ಥರ ಯಾರ್ಯಾರು ಹೋಗ್ತಾರೋ ಅವ್ರವ್ರ ಜೊತೆ ಹೊರಟು ಬಿಡೋದು, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋಗ್ಬಿಡೋದು, ಸ್ನ್ಯಾಕ್ಸ್ ತಿನ್ಕೊಂಡು ಬರೋದು. ಹಾಸ್ಟೆಲಲ್ಲಿ ಗೊತ್ತೇ ಇರುತ್ತಲ್ವ ಹೊರಗಡೆ ಹಾಸ್ಟೆಲ್ ಫುಡ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಸ್ಟೆಲಿಂದ ಹೊರಗಡೆ ಬಂದ್ವಿ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಹೊರಗಡೆ ಈ ಥರ ಸ್ನ್ಯಾಕ್ಸ್ ಆಗ್ತಾಯಿತ್ತು. ಆವಾಗ ಮಾತ್ರ ಜಾಸ್ತಿ ಹೋಗ್ತಾ ಇದ್ದಿದ್ದು. ಸೊ ಕಾಲೇಜ್ ಡೇಸ್ ಮುಗೀತು, ಸ್ನ್ಯಾಕ್ಸ್ ಟೈಮೇ ಇಲ್ಲ, ಹೋಗ್ತಾನೆ ಇಲ್ಲ ನಾನು ಜಾಸ್ತಿ ಹೆಚ್ಚಾಗಿ ಸ್ನ್ಯಾಕ್ಸ್ಗೆ ಅಂತ ಹೊರಗಡೆ ಹೋಗಲ್ಲ. ಏನಾದರೂ ಸಮ್ಟೈಮ್ಸ್ ಊಟಕ್ಕೆ ಹೋದರೆ ಒಂದೇ ಒಂದು ಮೆನ್ಯೂ ಇರುತ್ತೆ ಸಿಂಪಲ್. ಸೊ ಈ ಥರ ಇರುತ್ತೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಆಗುತ್ತೆ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಇಶ್ಕ್ಯೂ ಗೈಸ್.